ಮನೆಯಲ್ಲಿ ಪದೇ ಪದೇ ದೃಷ್ಟಿದೋಷಗಳಾಗ್ತಾ ಇರುತ್ತೆ. ಜೊತೆಗೆ ಮನೆಯಲ್ಲಿ ಒಂದು ಅಸಮಾಧಾನ ಆಗುತ್ತೆ, ಮನೆಯಲ್ಲಿ ಜಗಳಗಳಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಪರಿಹಾರ, ಅಥವಾ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಆಗ್ತಿದ್ರೆ, ಅಥವಾ ನಿಂತು ಹೋಗಿರುವಂತಹ ಯಾವುದಾದ್ರೂ ಕೆಲಸಗಳಿದ್ರೆ, ಅಥವಾ ಸಾಲಬಾಧೆ ಜಾಸ್ತಿ ಆಗಿದ್ರೆ, ಇದಕ್ಕೆಲ್ಲನೂ ನೀವು ಮಾಡುವಂತಹ ಪರಿಹಾರ. ಇದನ್ನ ನೀವು ಮಂಗಳವಾರ ದಿನನೇ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಮೊದಲನೇ ಬಾರಿಗೆ ಏನ್ ಮಾಡಬೇಕು ಅಂದ್ರೆ ಶುಚಿರ್ಭೂತರಾಗಬೇಕು. ಆ ನಂತರ ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಾಗುತ್ತೆ. ಆ ನಂತರದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಕೇಸರಿ ಬಣ್ಣದ ಒಂದು ಕುಂಕುಮವನ್ನ ಕೊಡ್ತಾರೆ. ಅದನ್ನ ತಗೊಂಡು ಬಂದ್ಬಿಟ್ಟು ನಿಮ್ಮ ಮನೆಯ ಎರಡು ಬಾಕ್ಲು ಅಂತ ಅಥವಾ ಗೋಡೆಗಳೇನಿದೆ ಅಂದ್ರೆ ಮುಂದೆ ಎಂಟ್ರೆನ್ಸ್ ಅಲ್ಲಿ ಒಂದು ಸೈಡ್ ಅಲ್ಲಿ ಸ್ವಸ್ತಿಕ್ ಬರಿಬೇಕು, ಬಲಭಾಗದಲ್ಲೂ ಸ್ವಸ್ತಿಕ್ ಬರಿಬೇಕು. ಹಾಗೆ ಬಂದು ಎಡಭಾಗದಲ್ಲಿನೂ ಸಮೇತ ಆ ಕೇಸರಿ ಬಣ್ಣದ ಕುಂಕುಮದಿಂದ ನೀವು ಸ್ವಸ್ತಿಕನ್ನ ಬರಿಬೇಕು ಮೊದಲನೇದಾಗಿ. ಎರಡನೇದಾಗಿ ತಗೊಂಡು ಬಂದಿರುವಂತಹ ಇನ್ನಷ್ಟು ಕೇಸರಿ ಬಣ್ಣದ ಏನು ಕುಂಕುಮ ಇರುತ್ತೆ ಅದನ್ನ ನೀವೇನ್ ಮಾಡಬೇಕು ಅಂದ್ರೆ ಸಣ್ಣದಾಗಿ ಒಂದು ಚಿಕ್ಕ ಮೂಟೆಯನ್ನು ಕಟ್ಟಿ, ಅದು ಕೇಸರಿ ಬಣ್ಣದ ಮೂಟೆ ಆದ್ರೂ ಆಗ್ಬೋದು, ಅಥವಾ ಬಿಳಿಯ ಬಣ್ಣದ ವಸ್ತ್ರ ಅಂತ ಅಥವಾ ಬಟ್ಟೆ ಅಂತ ಏನ್ ಹೇಳ್ತೀವಿ ಅದರ ಸಮೇತ ನೀವು ಮಾಡ್ಬೋದು. ಅದನ್ನ ತೆಗೆದ್ಬಿಟ್ಟು ನಿಮ್ಮ ಮನೆಯ ಮುಂಭಾಗದಲ್ಲಿ, ಒಳಭಾಗಿಲಿಗೆ ಬೇಡ, ಈಗ ಮನೆ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಳ್ಳಿ, ಮನೆ ಬಂದಾಗ ಮೇಲ್ಗಡೆ ನೋಡ್ತಾರೆ ಮನೆಯ ಬಾಕ್ಲು ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಮನೆಯ ಮುಂಭಾಗದಲ್ಲಿ ನೀವು ಅದನ್ನು ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಗೆ ಆಗುವಂತಹ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ. ಕೆಲವರು ಬಂದು ಹೋದ ನಂತರ ಮನೆಗಳಲ್ಲಿ ಜಗಳ ಆಗೋದು, ಅಥವಾ ನೆಗೆಟಿವ್ ಎನರ್ಜಿ ಇದ್ದವರು ಬಂದು ಹೋಯ್ತು ಅಂತಂದ್ರೆ ಮನೇಲಿ ಜಗಳ ಆಗುತ್ತೆ. ಯಾಕಂದ್ರೆ ಆ ಮನೆಯ ಆ ಹೌರ ಏನಿರುತ್ತೆ ಆ ಹೌರ ವೀಕ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಮುಂದಿನ ದಿನದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ನೀವು ಇದನ್ನ ಮಾಡ್ಕೋಬಹುದು. ಮತ್ತೆ ಕೆಲವರು ಬಂದ ತಕ್ಷಣ ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಗಿಡ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾರ್ ಇಟ್ಕೊಂಡಿದ್ದಾರೆ, ಮನೆ ಇಟ್ಕೊಂಡಿದ್ದಾರೆ, ಈ ತರ ಕೆಲವರು ಜನರಲ್ ಆಗಿ ಹೇಳ್ಬಿಡ್ತಾರೆ. ಅದೇ ಕೆಲವರಿಗೆ ಹೊಟ್ಟೆ ಕಿಚ್ಚಿರ್ತದೆ. ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಈ ಪರಿಹಾರಗಳನ್ನ ಮಾಡ್ಕೋಬಹುದು. ಎರಡನೇದು, ಮತ್ತೆ ಹಣದ ಸಮಸ್ಯೆಗೆ ಅಂತ ಬಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಕೇಸರಿ ಬಣ್ಣದ ಏನು ಕುಂಕುಮವನ್ನು ಅಂದ್ರೆ ಆಂಜನೇಯನ ಕುಂಕುಮವನ್ನು ತೆಗೆದ್ಬಿಟ್ಟು ನಿಮ್ಮ ಬಿಳಿಯದಾಗಿರುವಂತಹ ಒಂದು ಪೇಪರ್ನೊಳಗಡೆ ಹಾಕಿ ನಿಮ್ಮ ವ್ಯಾಲೆಟ್ ಅಥವಾ ನಿಮ್ಮ ಪರ್ಸ್ ಅಂತ ಏನಿದೆ ಅದರಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಆಗುತ್ತೆ. ಒಂದು. ಎರಡನೇದಾಗಿ ಬಂದು ಅಂದ್ರೆ ಎರಡು ಕಾನ್ಸೆಪ್ಟ್ ಆಯ್ತು. ಈಗ ಮೂರನೇದು ಅಂದ್ರೆ ಒಂದು ಸ್ವಸ್ತಿಕ್ ಹೇಳಿದ್ದೀನಿ, ಇನ್ನೊಂದು ಬಂದ್ಬಿಟ್ಟು ವ್ಯಾಲೆಟ್ ಒಳಗಡೆ ಇಟ್ಕೊಳ್ಳುವಂಥದ್ದು, ಮತ್ತೆ ಬಂದು ಮನೆ ಬಾಕ್ಲಿಗೆ ಕಟ್ಟೋದು, ಮೂರಾಯ್ತು. ಈಗ ನಾಲ್ಕನೇದೇನು ಅಂತಂದ್ರೆ ಒಂದೇ ಇದರಲ್ಲಿ 4 ಪರಿಹಾರಗಳನ್ನು, ಇದನ್ನ ಮಂಗಳವಾರನೇ ಮಾಡಬೇಕು. ಇನ್ನೊಂದೇನು ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಅಡೆತಡೆ ಆಗ್ತಿರ್ತದೆ. ಮಗು ಯಾಕೋ ಓದ್ತಾನೆ ಇರಲ್ಲ, ತುಂಬಾ ಹಠ ಮಾಡ್ತಾ ಇದ್ದಾನೆ, ತುಂಬಾ ಕೋಪ ಮಾಡ್ತಾ ಇದ್ದಾನೆ, ಹೇಳಿದ್ದು ಕೇಳದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಆ ಕೇಸರಿ ಬಣ್ಣದ ಕುಂಕುಮ ಏನಿದೆ ಅದು ನಿಮ್ಮ ಮಗು ಕೂತ್ಕೊಂಡು ಓದುವಂತಹ ಜಾಗದಲ್ಲಿ ಬಂದು ಸ್ವಸ್ತಿಕ್ ಅಂತ ಬರೀಬಹುದು. ಒಂದು. ಎರಡನೇದಾಗಿ ಅದೇ ಕುಂಕುಮವನ್ನ ತೆಗೆದು ನಿಮ್ಮ ಮಗುವಿನ ಒಂದು ಪುಸ್ತಕ ಅಥವಾ ಅವನು ಸ್ಕೂಲ್ ಬ್ಯಾಗು ಅಥವಾ ಅವನು ಕೂತ್ಕೊಂಡು ಓದುವಂತಹ ಜಾಗದಲ್ಲಿ ಸಮೇತ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆಂಜನೇಯನ ಸ್ವಾಮಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳು. ಇದು ಆಂಜನೇಯ ಸ್ವಾಮಿನೇನೆ ನಿಮಗೆ ನಿವಾರಣೆ ಮಾಡ್ತಾನೆ. ಇದು ಎಷ್ಟು ಸತಿ ಮಾಡಬೇಕು, ಯಾವಾಗ ಮಾಡಬೇಕು, ಮಂಗಳವಾರ ಅಂತ ಹೇಳಿದ್ದೀನಿ. ಇದಕ್ಕೆ ತಿಥಿ ನಕ್ಷತ್ರ ಯಾವುದೂ ಇಲ್ಲ. ಇದು ಅಮಾವಾಸ್ಯೆ ಬಂದಾಗ ಮಂಗಳವಾರ ಮಾಡ್ಬೋದಾ ಮಾಡಿ, ಹುಣ್ಣಿಮೆ ಬಂದಾಗ ಮಂಗಳವಾರ ಮಾಡ್ಬೋದಾ ಮಾಡಿ. ಆದರೆ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಆಂಜನೇಯನ ಅನುಗ್ರಹ ಆಗುತ್ತೆ. ಸೊ ಮತ್ತೆ ಪ್ರತಿ ಬಾರಿ ಮಂಗಳವಾರ ಇದನ್ನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಸಮಸ್ತ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದ್ರೂ ನನ್ನ ಚಾನೆಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.